ಆಗಲೇ ಅರ್ಚನಾ ನ್ಯೂಸ್ ಫಸ್ಟ್ ಜೊತೆಯಲ್ಲಿ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾನು 4 ತಿಂಗಳ ಮೊದಲೇನೆ ಪ್ರಿಪರೇಷನನ್ನು ಶುರು ಮಾಡಿದ್ದೆ ಅಂತ. ಇನ್ನು ಮತ್ತೊಬ್ಬ ವಿದ್ಯಾರ್ಥಿನಿ ಸಂಗೀತ, ಇವರು ಕೂಡ ಕಲಾ ವಿಭಾಗದಲ್ಲಿ ಟಾಪರ್, ಕೊಟ್ಟೂರು ಹಿಂದೂ PU ಕಾಲೇಜಿನ ವಿದ್ಯಾರ್ಥಿನಿ. ಅವರು ಕೂಡ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಗೀತ, ಕಂಗ್ರ್ಯಾಚುಲೇಷನ್ಸ್. ಹಲೋ ಸಂಗೀತ, ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಿದೆ. ಕಂಗ್ರ್ಯಾಚುಲೇಷನ್ ಸಂಗೀತ, 598 ಅಂಕಗಳನ್ನು ತೆಗೆದುಕೊಂಡಿದ್ದೀರಿ. ಥ್ಯಾಂಕ್ ಯು ಸರ್. ಎಷ್ಟು ಖುಷಿ ಇದೆ ಟಾಪರ್ ಆಗಿರೋದಕ್ಕೆ? ತುಂಬಾ ಖುಷಿ ಆಯ್ತು ಸರ್. ತುಂಬಾ ಖುಷಿಯಲ್ಲಿದ್ದೀರಾ? ಅನ್ಕೊಂಡಿದ್ದಿಲ್ಲ ಸರ್. ಆದ್ರೂ ಮನೆಯಲ್ಲಿ ಪೇರೆಂಟ್ಸ್ ಎಲ್ಲ ಹೇಗಿದ್ದಾರೆ? ಅವರ ಸಂಭ್ರಮ ಹೇಗಿದೆ? ಅವರು ಖುಷಿ ಆಗದ. ಅವರು ಖುಷಿಯಾಗಿದ್ದಾರೆ. ನಿಮ್ಮ ಪ್ರಿಪರೇಷನ್ ಯಾವ ರೀತಿ ಇರ್ತಿತ್ತು ಸಂಗೀತ ಎಕ್ಸಾಮ್ಗೆ? ನಾನು ಅಷ್ಟೇನು ಹಾರ್ಡ್ ವರ್ಕ್ ಮಾಡಿಲ್ಲ ಸರ್. ಕ್ಲಾಸ್ನ ಚೆನ್ನಾಗಿ ಕೇಳ್ತಿದ್ದೆ. ಓಕೆ. ಟಾಪಿಕ್ ಚೆನ್ನಾಗಿ ಅರ್ಥ ಮಾಡ್ಕೊಂತಿದ್ದೆ. ಅಷ್ಟೇನು ಹಾರ್ಡ್ ವರ್ಕ್ ಮಾಡಿಲ್ಲ. ಹಾರ್ಡ್ ವರ್ಕ್ ತುಂಬಾ ಏನೂ ಮಾಡಿಲ್ಲ, ಬಟ್ ಕ್ಲಾಸ್ ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತಾ ಇದ್ರಿ, ಎಲ್ಲ ಪಾಠಗಳನ್ನ ಕೇಳ್ತಾ ಇದ್ರಿ. ಚೆನ್ನಾಗಿ ಕೇಳ್ತಿದ್ದೆ ಸರ್. ಆದ್ರೂ ಸ್ಟಡಿ ಅವರ್ಸ್ ಅಂತ ಮಾಡ್ತಿದ್ರು ನಮ್ಮ ಕಾಲೇಜಲ್ಲಿ, ಇಂಥ ಕಾಲೇಜಲ್ಲಿ. ಅದು ಹೆಲ್ಪ್ ಆಯ್ತು ಸರ್. ಸ್ಟಡಿ ಅವರ್ಸ್ ಹೋಗ್ತಿದ್ದೆ, ಅಲ್ಲಿ ಓದ್ತಿದ್ದೆ, ಅದು ಹೆಲ್ಪ್ ಆಯ್ತು ಸರ್. ಅಂದ್ರೆ ನಿಮ್ಮ ರೆಗ್ಯುಲರ್ ಕ್ಲಾಸಸ್ ಅಲ್ದಂಗೆ ಮತ್ತೆ ಎಕ್ಸ್ಟ್ರಾ ಸ್ಟಡಿ ಅವರ್ಸ್ ಅಂತೇಳಿ ಮಾಡ್ತಾ ಇದ್ರು? ಮಾಡ್ತಿದ್ರು ಸರ್, ಮಾಡ್ತಿದ್ರು. ಓಕೆ. ಎಷ್ಟು ಗಂಟೆಗಳ ಕಾಲ ಇರ್ತಾ ಇತ್ತು ಈ ಸ್ಟಡಿ ಅವರ್ಸ್? ಬೆಳಿಗ್ಗೆ 2 ಅವರ್ಸ್, 2.5 ಅವರ್ಸ್, ಸಾಯಂಕಾಲ 2.5 ಅವರ್ಸ್. ಒಟ್ಟಾರೆ 5 ಗಂಟೆ ಎಕ್ಸ್ಟ್ರಾ ನೀವು ಅಲ್ಲಿ ಎಫರ್ಟ್ ಹಾಕ್ತಾ ಇದ್ರಿ? ಎಸ್ ಸರ್. ಓಕೆ. ನೀವು ಎಕ್ಸಾಮ್ಗೆ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಿಲ್ಲದೆ ಇರ್ಬೋದು, ಆದ್ರೆ ಓದ್ತಾ ಇದ್ರಲ್ವಾ ಎಕ್ಸಾಮ್ಗೆ? ಎಸ್ ಸರ್, ಎಸ್ ಓದ್ತಿದ್ದೆ. ಸೊ ಮನೆಯಲ್ಲಿ ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ರಿ ಡೈಲಿ? ನಾನು ಹಾಸ್ಟೆಲಲ್ಲಿ ಸರ್ ಇದ್ದಿದ್ದು. ಹಾಸ್ಟೆಲಲ್ಲಿ ಇದ್ದಿದ್ದು? ಓಕೆ. ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ರಿ, ಪ್ರಿಪೇರ್ ಆಗ್ತಾ ಇದ್ರಿ ಎಕ್ಸಾಮ್ಗೆ ಅಂತೇಳಿ ನೀವು? 5 ಅವರ್ಸ್. 5 ಅವರ್ಸ್. ಓಕೆ. ಯಾವುದು ಸಬ್ಜೆಕ್ಟ್ ಟಫ್ ಅಂತ ಅನಿಸ್ತಾ ಇರಲಿಲ್ವಾ ನಿಮಗೆ? ಇಲ್ಲ ಸರ್, ಯಾವುದು ಅನಿಸ್ಲಿಲ್ಲ. ಓಕೆ. 598 ಅಂಕ ಬಂದಿದೆ, 2 ಅಂಕ ಕಡಿಮೆ ಆಗಿದೆಯಲ್ಲ, ಯಾವುದರಲ್ಲಿ? ಒಂದು ಹಿಸ್ಟ್ರಿಯಲ್ಲಿ ಹೋಗುತ್ತೆ. ನನ್ನ ಪ್ರಕಾರ ಅದು ಅಲ್ಲಿ ಒಂದು ಹೋಗ್ಬೇಕಿತ್ತು ಅಷ್ಟೇ, ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಅಲ್ಲಿ ಹೋಗಿತ್ತು. ಓಕೆ. ಹಿಸ್ಟ್ರಿಯಲ್ಲಿ 1 ಮಾರ್ಕ್ ಕಡಿಮೆ ಬಂದಿದೆ, ಮತ್ತೊಂದು ಸಬ್ಜೆಕ್ಟ್ ಅಲ್ಲಿ 1 ಮಾರ್ಕ್ ಕಡಿಮೆ ಬಂದಿದೆ. ಓಕೆ. ನಿಮ್ಮ ಕಾಲೇಜಲ್ಲಿ ಲೆಕ್ಚರರ್ಸ್ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು? ಎಲ್ಲ ರೀತಿ ಸಪೋರ್ಟ್ ಮಾಡ್ತಿದ್ರು ಸರ್. ಯಾವಾಗ ಬೇಕಾದ್ರೂ ಕೇಳಿದ್ರು ಡೌಟ್ಸ್ ಕ್ಲಿಯರ್ ಮಾಡ್ತಿದ್ರು. ಸ್ಟಡಿ ಅವರ್ಸ್ ಅಲ್ಲಿ ಅವ್ರ ಮುಖಾಂತರ ನಡೀತಿತ್ತು ಸ್ಟಡಿ ಅವರ್ಸ್. ಅವಾಗನೂ ಹೆಲ್ಪ್ ಮಾಡ್ತಿದ್ರು, ಏನಾದ್ರು ಡೌಟ್ ಇದ್ರೆ ಕೇಳ್ತಿದ್ರು. ಓಕೆ. ನೀವು ನಿಮ್ಮ ಎಜುಕೇಶನ್ ಜೊತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಇದ್ರಾ? ಇಲ್ಲ ಸರ್, ಇಲ್ಲ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಇರಲಿಲ್ಲ? ಇಲ್ಲ ಸರ್. ಓಕೆ. ಸೊ ಎಫರ್ಟ್ ಎಜುಕೇಶನ್ ಮೇಲೇನೆ ಇತ್ತು, ಕಾನ್ಸಂಟ್ರೇಷನ್ ಎಲ್ಲ? ಎಸ್ ಸರ್, ಎಸ್. ಯಾವ ಕಾಂಬಿನೇಷನ್ ನಿಮ್ಮದು ಆರ್ಟ್ಸ್ನಲ್ಲಿ? ಹಲೋ ಸಂಗೀತ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್, ಈಗ ಕೇಳಿಸ್ತಿದೆ, ಸ್ವಲ್ಪ ಕೇಳಿಸ್ಲಿಲ್ಲ. ಆರ್ಟ್ಸ್ನಲ್ಲಿ ನಿಮ್ಮ ಕಾಂಬಿನೇಷನ್ ಏನಿತ್ತು ಅಂತ? ಕನ್ನಡ, ಸಂಸ್ಕೃತ, ಆಪ್ಷನಲ್ ಕನ್ನಡ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಎಜುಕೇಶನ್. ಹಿಸ್ಟ್ರಿ, ಎಜುಕೇಶನ್, ಪೊಲಿಟಿಕಲ್ ಸೈನ್ಸ್, ಆಪ್ಷನಲ್ ಕನ್ನಡ. ಸಂಸ್ಕೃತ ಅಲ್ಲಿ 1 ಮಾರ್ಕ್ ಹೋಗುತ್ತೆ. ಸಂಸ್ಕೃತ ಒಂದು 1 ಮಾರ್ಕು, ಹಿಸ್ಟ್ರಿಯಲ್ಲಿ 1 ಮಾರ್ಕು ಕಡಿಮೆ ಬಂದಿದೆ. ಓಕೆ. ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನಿದೆ ಸಂಗೀತ? LLB ಮಾಡ್ಬೇಕಂತ. LLB ಮಾಡಬೇಕು, ಲಾಯರ್ ಆಗಬೇಕು ಅಂತೇಳಿ? ಓಕೆ. ಯಾವ ಕಾಲೇಜು ಅಂತೇಳಿ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದೀರಾ ಫ್ಯೂಚರ್ ಎಜುಕೇಶನ್ಗೆ, ಡಿಗ್ರಿಗೆಲ್ಲ? ಅಲ್ಲ, ಅಂದ್ರೆ ಒಂದಷ್ಟು ಪ್ಲಾನಿಂಗ್ಸ್ ಇರುತ್ತಲ್ಲ, ಮುಂದೆ ಇಂಥ ಕಾಲೇಜಿಗೆ ನಾನು ಹೋಗ್ಬೇಕು ಅಂತೇಳಿ, ಎಲ್ಲಿ ಓದಬೇಕು? ಧಾರವಾಡದಲ್ಲಿ. ಓಕೆ. ಅರ್ಚನಾ, ನಿಮ್ಮ ಜೊತೆ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ, ಅವರು ಕೂಡ 598 ಅಂಕಗಳನ್ನು ಗಳಿಸಿದ್ದಾರೆ, ಗೊತ್ತಾಯ್ತಾ ನಿಮ್ಗೆ? ಸೊ ಇಬ್ರು ಫ್ರೆಂಡ್ಸು? ಅವರು ಕೂಡ ನಿಮ್ಮಷ್ಟೇ ಅಂಕಗಳನ್ನು ಗಳಿಸಿದ್ದಾರೆ, ಇಬ್ರು ಟಾಪರ್ಸ್ ಆಗಿದ್ದೀರಾ. ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಅಂತ? ಬಹಳ ಖುಷಿ ಆಯ್ತು ಸರ್. ಅಂದ್ರೆ ಅವಳು ಲೋಕಲ್ ಐತೆ ಸರ್, ನಂಗೆ ಅಷ್ಟೇನು ಪರಿಚಯ ಇದ್ದಿದ್ದಿಲ್ಲ. ಖುಷಿ ಆಯ್ತು ಸರ್ ಅವಳು ಬಂದಿದ್ದು. ಓಕೆ. ಹಾಗೆ ನಿಮ್ಮ ಕಾಲೇಜು ಕಳೆದ ಕೆಲವು ವರ್ಷಗಳಿಂದ ಆರ್ಟ್ಸ್ ವಿಭಾಗದಲ್ಲಿ ಟಾಪರ್ ಆಗಿನೇ ಬರ್ತಾ ಇದೆ ಕರ್ನಾಟಕದಲ್ಲಿ. ಸೊ ನೀವು ಅದನ್ನ ಮುಂದುವರಿಸಿಕೊಂಡು ಹೋಗಿದ್ದೀರಾ? ನಿಮ್ಮ ಕಾಲೇಜಿನ ಲೆಕ್ಚರರ್ಸ್ ಯಾರಾದರೂ ಫೋನ್ ಮಾಡಿ ವಿಶ್ ಮಾಡಿದ್ರಾ? ಪ್ರಿನ್ಸಿಪಲ್ ಆಗಿರ್ಬೋದು, ಲೆಕ್ಚರರ್ಸ್ ಮಾಡಿದ್ರಾ? ಏನಂತ ಹೇಳಿದ್ರು ಆ ಟೈಮಲ್ಲಿ ಫೋನ್ ಮಾಡಿದಂತ? ಓಕೆ ಸಂಗೀತ, ಥ್ಯಾಂಕ್ ಯು.